ಸೊ ಹಾಯ್ ಸ್ನೇಹಿತರೆ KPTCL ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ಸ್ ಮಾಡಿದ್ರಿ, ಸರ್ ನೀವು ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡತ್ತೀರಿ ಅಂಥೇಳಿ. ಇಲ್ಲಿ ನೋಡಿರಿ, ಟೋಟಲಾಗಿ 1200 ವೇಕೆನ್ಸಿದ ಲಿಸ್ಟ್ ಬಂದೈತಿ. ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೂಡ ಸಿಕ್ಕೈತಿ. ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನೆ NKKದಾಗ ಎಷ್ಟು ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರ ಮತ್ತು KKKದಾಗ ಎಷ್ಟು ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರ ಅಂಥೇಳಿ. ಮತ್ತು ಇನ್ನೊಂದು ನೋಡಿರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗೂ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ, KPTCL ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಈಗೇನು ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಏನು ಬಂದಿದೆ ಅಲ್ಲಿನ ಡೈರೆಕ್ಟ್ನ ಶೇರ್ ಮಾಡ್ತಾನೆ, ಮಿಸ್ ಮಾಡಲಾರ್ದೆ ಜಾಯ್ನ್ ಆಗ್ರಿ. ಇಲ್ಲಿ ನೋಡ್ಬೋದು ಏನು ಕೊಟ್ಟಾರಂದ್ರೆ, ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಇಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಮತ್ತು ಎಸ್ಕಾಮ್ಸ್ಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಈ ಕೆಳಕಂಡಂತೆ ಹುದ್ದೆಗಳನ್ನು ಸಂಸ್ಥೆಯ ಆಂತರಿಕ ಸಂಪನ್ಮೂಲದಿಂದ ವೆಚ್ಚ ಭರಿಸುವ ಇಲ್ಲಿ ಷರತ್ತಿಗೊಳಪಟ್ಟ ಇದರ ಜೊತೆಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಸಿದೆ. ಇದಕ್ಕೆ ಒಂದೇದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, 10% ಮೇಲೆ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿರಿ. ಅಪ್ಲಿಕೇಶನ್ ಎಂತ ಸ್ಟಾರ್ಟ್ ಆಕೈತಿ ಅದನ್ನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ಕಿರಿಯ ಪವರ್ಮ್ಯಾನ್, ಜೂನಿಯರ್ ಪವರ್ಮ್ಯಾನ್ ಟೋಟಲಾಗಿ KKKದಾಗ 440 ವೇಕೆನ್ಸಿ, NKKದಾಗ 560 ವೇಕೆನ್ಸಿ. ನೆಕ್ಸ್ಟ್ ಜೂನಿಯರ್ ಸ್ಟೇಷನ್ ಪರಿಚಾರಕ, ಇಲ್ಲಿ ಇದರೊಳಗೆ ಎಷ್ಟು ಅಂದ್ರೆ ಇಲ್ಲಿ ನೋಡಿರಿ, ಕಲ್ಯಾಣ ಕರ್ನಾಟಕದಾಗ 24 ವೇಕೆನ್ಸಿ, ನಾನ್ ಕಲ್ಯಾಣ ಕರ್ನಾಟಕದಾಗ 176 ವೇಕೆನ್ಸಿ. ಟೋಟಲಾಗಿ ಎಷ್ಟು ವೇಕೆನ್ಸಿ ಅದು 1200 ವೇಕೆನ್ಸಿ. ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೊದಲು ನನಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಿದ್ರಿ, ಸರ್ ನೀವು ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡತ್ತೀರಿ ಅಂಥೇಳಿ. ಇಲ್ಲಿ ನೋಡಿರಿ, 100% ರಿಯಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತಾನೆ. ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡಂಗಿಲ್ಲ. ಮೊದಲು ನಿಮ್ಗೆ ವಿಡಿಯೋ ಮಾಡಿದ್ನೆ, ಇಂಧನ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ 5,000 ಪ್ಲಸ್ ಸಮಥಿಂಗ್ ವೇಕೆನ್ಸಿ ಅದಾವ್ರಿ ಅಂಥೇಳಿ. ಅದ್ರೊಳಗೆ KPTCL, ಇದ್ರೊಳಗೆ ಯಾವುದು AE JE ಇನ್ನಿತರ ವೇಕೆನ್ಸಿ ಪೋಸ್ಟ್ಗಳು. ಈಗ ಯಾವ್ದು ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡಿರಿ SSLC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಜಸ್ಟ್ ಸಹನಶಕ್ತಿ ಪರೀಕ್ಷೆ ಇರ್ತೈತಿ, 5 ಫಿಸಿಕಲ್ ಇದ್ದಿರ್ತೈತಿ. ಸಹನಶಕ್ತಿ 5 ಫಿಸಿಕಲ್, ಅದರೊಳಗೆ ನೀವು 3 ಪಾಸ್ ಆದ್ರೆ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಆಗೋ ಚಾನ್ಸ್ ಇದ್ದಿರ್ತೈತಿ. ಸೊ ಅದಕ್ಕಾಗಿ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿರಿ. ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ನೋಡತ್ತೀರಿ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡಿರಿ, ನೆಕ್ಸ್ಟ್ ಏನೇ ಅಪ್ಡೇಟ್ ಬಂತಂದ್ರೆ ಇದ್ರ ಬಗ್ಗೆ 100% ಹೇಳ್ತಾನೆ ರಿಯಲ್ ಆಗಿರುವಂಥ ಇನ್ಫಾರ್ಮೇಷನ್. ನೀವು ಜಾಯ್ನಿಂಗ್ ಲೆಟರ್ ತೆಗೆದುಕೊಳ್ತಿರಲ್ಲ ಅಲ್ಲಿ ತನಕ ಏನೈತಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತಾನೆ. ಸೊ ಅದಕ್ಕಾಗಿ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡ್ಲಾರ್ದ ಮೊದಲು ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದರೆ ಏನೇ ಅಪ್ಡೇಟ್ ಬಂತಂದ್ರೆ ಇಮ್ಮಿಡಿಯೇಟಾಗಿ ಅಲ್ಲಿ ಶೇರ್ ಮಾಡ್ತಾ ಇರ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.